ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ UUCMSನಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂದರೆ ಆಂತರಿಕ ಪರೀಕ್ಷೆಯ ಆಂತರಿಕ ಅಂಕಗಳನ್ನು ಯಾವ ರೀತಿ ನೋಡೋದಂತ ನೋಡೋಣ. ಮೊದಲಿಗೆ ನಿಮ್ಮ ಫೋನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿ. ನನ್ನ ಹತ್ರ ಇದೆ ಕ್ರೋಮ್, ನಾನು ಅದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಸರ್ಚ್ ಬಾರ್ನಲ್ಲಿ UUCMS ಲಾಗಿನ್ ಅಂತ ಟೈಪ್ ಮಾಡಿ. UUCMS ಲಾಗಿನ್ ಅಂತ ಟೈಪ್ ಮಾಡಿದರೆ ನೀವು ಬೇಕಾದ್ರೆ ಇದನ್ನು ಡೆಸ್ಕ್ಟಾಪ್ ಮೋಡ್ಗೆ ಹಾಕೊಂಡ್ರೆ ಎಲ್ಲ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ನಾನು ಡೆಸ್ಕ್ಟಾಪ್ ಮೋಡ್ಗೆ ಹಾಕೋತಾ ಇದ್ದೀನಿ, ನೀವು ಹಾಗೇ ಯೂಸ್ ಮಾಡ್ಬೋದು, ನಡೆಯುತ್ತೆ. ಆಮೇಲೆ ಫಸ್ಟ್ಗೆ ಬರುವಂಥ ವೆಬ್ಸೈಟ್ ನೋಡಿ, UUCSKarnataka.gov.in ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನೀವು ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಅಂತ, ನಮ್ಮ ಸ್ಟೂಡೆಂಟ್ ಇರೋದ್ರಿಂದ ನಾವು ಸ್ಟೂಡೆಂಟ್ ಅಂತ ಹಾಕಬೇಕು. ರೆಗ್ಯುಲರ್ ಸ್ಟೂಡೆಂಟ್ ಇದ್ದರೆ ರೆಗ್ಯುಲರ್ ಸ್ಟೂಡೆಂಟು, ಅಥವಾ ನೀವು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಸ್ಟೂಡೆಂಟ್ ಇದ್ದರೆ ಇದನ್ನು ಕ್ಲಿಕ್ ಮಾಡಬೇಕು. ನಾನು ರೆಗ್ಯುಲರ್ ಸ್ಟೂಡೆಂಟ್ ಇರೋದ್ರಿಂದ ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ನಿಮ್ಮ ಯೂಸರ್ ನೇಮನ್ನು ಹಾಕಬೇಕು. ನಿಮ್ಮದು ಯೂಸರ್ ನೇಮ್ ಏನಿರುತ್ತಲ್ಲ, ಯೂನಿವರ್ಸಿಟಿ ಕೋಡು, ಅದನ್ನು ಹಾಕಬೇಕು. ಯೂಸರ್ ನೇಮನ್ನು ಹಾಕಿದ್ದೀನಿ. ನೆಕ್ಸ್ಟ್ ನಿಮ್ಮದು ಪಾಸ್ವರ್ಡ್ ನಿಮ್ಮ ಕಾಲೇಜಿಂದ ಏನು ಕೊಟ್ಟಿರ್ತಾರೋ ಅಥವಾ ನೀವು ಏನಾದರೂ ಇಟ್ಟಿರ್ತಾರೆ ಪಾಸ್ವರ್ಡನ್ನು, ಆ ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕು. ನಂತರ ಇಲ್ಲಿ ಬರುವಂಥ ಕ್ಯಾಪ್ಚಾ ಕೋಡನ್ನು ಹಾಕಬೇಕು. ಹಾಕಿ ಮೇಲೆ ಲಾಗಿನ್ ಮಾಡಿ. ಇಲ್ಲಿ ಲಾಗಿನ್ ಆದ ತಕ್ಷಣ ನಂತರ ಇಲ್ಲಿ ನೋಡಿ, ಇಲ್ಲಿ ಬಳ್ಳಗಡೆ 3 ಗೆರೆ ಕಾಣಿಸುತ್ತಲ್ಲ, ಡಾಟ್ ಈ ರೀತಿ ಅಡ್ಡಗೆರೆ, ಇಲ್ಲಿ ಒಂದು ಸಲ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ಕಡೆ ಎಡಗಡೆ ಬರುತ್ತೆ, ಹೋಮ್ ಅಕಾಡೆಮಿಕ್ಸ್ ಎಕ್ಸಾಮ್ಸ್ ರಿಪೋರ್ಟ್ಸ್ ಅಂತ ಇರುತ್ತೆ. ನಾವೀಗ ಇಂಟರ್ನಲ್ ಮಾರ್ಕ್ಸ್ ನೋಡಬೇಕಾಗಿದ್ದರಿಂದ ಅಕಾಡೆಮಿಕ್ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಒಂದು ನಿಮಿಷ, ಅಕಾಡೆಮಿಕ್ ಅಂತ ಇರುತ್ತಲ್ಲ, ಇಲ್ಲಿ ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ಅಕಾಡೆಮಿಕ್ ಇರುತ್ತಲ್ಲ, ಅದರಲ್ಲಿ ಟಚ್ ಮಾಡಿದ ಮೇಲೆ ಕೆಳಗಡೆ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಇದು ಸೆಮಿಸ್ಟ್ರ್ 1 ಮತ್ತು ಸೆಮಿಸ್ಟ್ರ್ 2. ಇವಾಗ ನಮಗೆ ಬೇಕಾಗಿರೋದು ಸೆಮಿಸ್ಟ್ರ್ 2. ಇಲ್ಲಿ ನೋಡಿ, ವ್ಯೂ ರಿಜಿಸ್ಟರ್ ರೆಕಾರ್ಡ್ಸ್ ಅಂದರೆ ನಮ್ಮದೆಲ್ಲ ನೇಮು ಅಡ್ರೆಸ್ ಎಲ್ಲ ಇರುತ್ತೆ. ಇದರಲ್ಲಿ ನೋಡಿ, ವ್ಯೂ ಇಂಟರ್ನಲ್ ಅಸೆಸ್ಮೆಂಟ್ ಅಂದರೆ ನಮಗೆ ನಾವು ಪಡೆದಂಥ ಆಂತರಿಕ ಅಂಕಗಳನ್ನು ಹಾಕಿರ್ತಾರೆ. ಇದು ನಮ್ಮದು ಅಟೆಂಡೆನ್ಸು, ನಾವು ಯಾವ ರೀತಿ ಅಟೆಂಡ್ ಮಾಡೀವಿ ಕಾಲೇಜ್ಗೆ ಅಂತ ಅಪ್ಲೋಡ್ ಮಾಡಿರ್ತಾರೆ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ಇಲ್ಲಿ ನಮ್ಮ ಇಂಟರ್ನಲ್ ಮಾರ್ಕ್ಸು ಬರುತ್ತೆ. ಓಕೆ, ಇದಿಷ್ಟು. ಇದು ನಮಗೆ ಬೇಕಾದರೆ ಸೇವ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಮಾಡ್ಬೋದು. ಇಲ್ಲೇ PDF ಅಂತ ಸೇವ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಇಷ್ಟೇ ಸ್ನೇಹಿತರೆ, ಸಿಂಪಲ್ ಟ್ರಿಕ್ ಇದೆ. ಇದರಲ್ಲಿ ಏನಾದರೂ ತಿಳಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.